अस्सलाम वालेकुम, मेरा नाम फैसल इकबाल है। मैं BCA का फर्स्ट सेम डिग्री कॉलेज से हूँ। ये 2 महीने हो गए, एक भी क्लास नहीं चले। टीचर्स आते 15 मिनट लेते और जाते हैं। मेरे को ऐसा लग रहा है कॉलेज में नहीं, मैं टाइम पास करने आता हूँ कॉलेज को। दूसरे प्राइवेट कॉलेज में तो एक दो लेसन हो गए। उसमें तो उसमें तो ये सेक्शन बी सेक्शन बोल के सेक्शन बनाए रहते स्टूडेंट को, लोग को बोलने नहीं होता बोल को। इधर एक सेक्शन को पढ़ाने नहीं आते टीचर्स, और एक चैप्टर भी कंप्लीट नहीं हुआ। अभी एक भी चैप्टर 15 मिनट आते बेसिक बोल के जाते सीधा। हमको कंप्यूटर लैब में नहीं ले गए एक दिन भी, अभी भी बोलते और जाते हैं। फिजिक्स क्लास स्टार्ट भी नहीं हुआ। कुछ CBSET और BSc के टीचर से नहीं, एक भी हमारे पास कंप्यूटर लैब है। कंप्यूटर लैब में लेको नहीं जाते हम क्यों कभी भी। क्या आप लोग क्या चाहते हैं? टीचर को मंगाओ, परमानेंट टीचर को, गेस्ट टीचर को भी नहीं मंगाओ और रेगुलर क्लासेस स्टार्ट करो। तो ರೆಗ್ಯುಲರ್ ಕ್ಲಾಸಸ್ ಆದಷ್ಟು ಬೇಗ ನಡಿಬೇಕು. ಎಲ್ಲ ಟೀಚರ್ಸನ್ನು ಅಪಾಯಿಂಟ್ ಮಾಡಬೇಕು. ಕ್ಲಾಸ್ ಒಂದ್ಸಲ ನಡೆಯೋರು ಒಂದ್ಸಲ ನಡೆಯಲ್ಲ, 15-20 ನಿಮಿಷ ನಡೆಸ್ತಾರೆ. ಇನ್ನು ಕೆಲವೊಂದು ಸಬ್ಜೆಕ್ಟ್ ಸ್ಟಾರ್ಟೇ ಆಗಿಲ್ಲ. ಫಿಸಿಕ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ನಾವು BSc ಅಡ್ಮಿಷನ್ ಮಾಡಿ 2 ತಿಂಗಳ ಮೇಲೆ ಆಯಿತು. ಇನ್ನು ಫಿಸಿಕ್ಸ್ ಕ್ಲಾಸೇ ಸ್ಟಾರ್ಟಸ್ ಆಗಿಲ್ಲ ನಾವು. ಇನ್ನು ಬೇರೆ ಕಡೆ ಎಲ್ಲ ಚಾಪ್ಟರ್ಸ್ ಎಲ್ಲ ಮುಗಿದಿವೆ. ಬೇರೆ ನಮ್ಮ ಫ್ರೆಂಡ್ಸ್ ಎಲ್ಲ ಬೇರೆ ಡಿಸ್ಟಿಕಲ್ಲಿ ಕೇಳಿ ನೋಡಿದರೆ ಅವರು ಚಾಪ್ಟರ್ ಎಲ್ಲ ಮುಗಿದಿಲ್ಲ. ಇಲ್ಲಿ ಇನ್ನು ಕೂಡ ಒಂದು ಚಾಪ್ಟರ್ ಕೂಡ ಮುಗಿದಿಲ್ಲ ಇನ್ನು. ಹಾಗಾಗಿ ಟೀಚರ್ಸನ್ನು ಅಪಾಯಿಂಟ್ ಮಾಡಿ ಬೇಗನೆ ತರಗತಿ ಸ್ಟಾರ್ಟ್ ಮಾಡಿ ಲೆಕ್ಚರ್ಸನ್ನು ಅಪಾಯಿಂಟ್ ಮಾಡಬೇಕು. ಧನ್ಯವಾದಗಳು. ಶರಣು, BSc ಫಸ್ಟ್ ಸೆಮ್, ಯಾದಗಿರಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್. ಸ್ನೇಹಿತರೆ, ಇವತ್ತು ಯಾದಗಿರಿಯ ಸುಭಾಷ್ ವೃತ್ತದಲ್ಲಿ AIDS ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ನೀವು ನೋಡ್ತಿದ್ದೀರಾ, ಇಂಥ ಸುಡು ಬಿಸಿಲಲ್ಲಿ ನೂರಾರು ವಿದ್ಯಾರ್ಥಿಗಳು ಬೀದಿಗೆ ಕೂತು ಹೋರಾಟಗಳನ್ನು ಬೆಳೆಸ್ತಾ ಇದ್ದಾರೆ. ಕಾರಣ ಏನು? ನಿಮಗೆಲ್ಲ ಗೊತ್ತು, ಪದವಿ ಕ್ಲಾಸ್ಗಳು ಶುರುವಾಗಿ 1-1.5 ತಿಂಗಳಾಗಕ್ಕೆ ಬರ್ತಾ ಇದೆ. ಇಲ್ಲಿವರೆಗೂ ಕೂಡ ಅತಿಥಿ ಉಪನ್ಯಾಸಕರನ್ನ ಕ್ಲಾಸ್ಗಳಿಗೆ ನೇಮಕ ಮಾಡಿಲ್ಲ. ಪ್ರತಿದಿನ ವಿದ್ಯಾರ್ಥಿಗಳು ಬರ್ತಾರೆ, 1-2 ಕ್ಲಾಸು ನಡೆಯುತ್ತೆ, ಆಮೇಲೆ ಮತ್ತೆ ಮನೆಗಳಿಗೆ ಹೋಗ್ತಾರೆ. ಇದೇ ವಿದ್ಯಾರ್ಥಿಗಳಿಗೆ ಇಷ್ಟು ಅನ್ಯಾಯ ಆದರೆ ಖಾಸಗಿ ವಿದ್ಯಾರ್ಥಿಗಳು ಆರಾಮಾಗಿ ಓದ್ತಾ ಇದ್ದಾರೆ, ದಿನ ಕ್ಲಾಸ್ಗಳು ನಡೀತಾ ಇದೆ. ಈ ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳು ನಡೀತಾ ಇಲ್ಲ. ಕೆಲ 15 ದಿನಗಳಲ್ಲಿ ಇವಾಗ ಇವರಿಗೆ ಇಂಟರ್ನಲ್ ಶುರು ಆಗುತ್ತೆ. ಆದರೆ ಈ ಮಕ್ಕಳು ನಾಳಿನ ದಿನ ಆ ವಿದ್ಯಾರ್ಥಿಗಳ ಜೊತೆ ಕಾಂಪಿಟೇಟ್ ಮಾಡಬೇಕು. ಇದು ಎಷ್ಟು ಸರಿ? ಸಿಲೆಬಸ್ ಏನೋ ಅಂತ ಗೊತ್ತಿಲ್ಲ. ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗಂತೂ ಡಿಗ್ರಿ ಪ್ಯಾಟರ್ನ್ ಹೆಂಗಿರುತ್ತೆ ಅಂತಲೇ ಗೊತ್ತಿಲ್ಲ. ಇಲ್ಲಿ ರಾಜ್ಯ ಸರ್ಕಾರ ಎಂಟ್ರಿ ಆಗಿಬಿಟ್ಟು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ AIDS ಇಂದ ಒತ್ತಾಯ ಪಡಿಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟಲ್ಲಿ ಏನೇ ನಡೀಲಿ ಆ ಚರ್ಚೆ ಆಗುತ್ತೆ, ಆದರೆ ರಾಜ್ಯ ಸರ್ಕಾರನೂ ಒಂದು ತೀರ್ಮಾನಕ್ಕೆ ಬರಬೇಕು. ಈ ಕೂಡಲೇ ರಾಜ್ಯ ಪದವಿ ವಿದ್ಯಾರ್ಥಿಗಳಿಗೆ ಏನು ಗೊಂದಲ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ. ಶಿಲ್ಪಾ BK, AIDS ಜಿಲ್ಲಾ ಸಂಚಾಲಕರು. ದೂರದ ಊರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅವರದೇ ಆದ ಕಷ್ಟಗಳು ಇದ್ರೂ ಕೂಡ ಕಾಲೇಜಿಗೆ ಬರ್ತಾರೆ ಊರದಿಂದ. ಆದರೂ ಕೂಡ ತರಗತಿಗಳು ಸರಿಯಾಗಿ ನಡೀತಾ ಇಲ್ಲ. ಸರ್ಕಾರದ ಈ ಒಂದು ಕಾನೂನು ಜಾರಿಗೆ ತಂದಿರುವುದು ಬಹಳಷ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಅನಾನುಕೂಲವನ್ನು ಉಂಟು ಮಾಡಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಸರ್ಕಾರದಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ವಿಷಯವಾಗಲಿ ಅದು ಉಪನ್ಯಾಸಕರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಸರ್ಕಾರದಿಂದ ಆದೇಶ ಬಂದಿರತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ B.Ed ಮಾಡಿದವರು B.Ed ಜೊತೆಗೆ ಟೆಟ್ ಮಾಡಿದವರು ಮಾತ್ರ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಗೆಸ್ಟ್ ಟೀಚರ್ ಆಗಿ ನೇಮಕ ಆಗ್ಬಹುದು ಅಂತ ಹೇಳಿದ್ರು. ಅದರಲ್ಲಿ ಕೂಡ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸಿರ್ತಕ್ಕಂಥ MA ಮಾಡಿದವರು ಕೂಡ ಗೆಸ್ಟ್ ಟೀಚರ್ಗಳಾಗಿ ಮೊದಲೇ ಅವರು ಸೇರ್ಕೊಂಡಿದ್ರು ಅಂತಕ್ಕಂಥದ್ದು. ಅವರು ಇವಾಗ ಸೇವೆಯಲ್ಲಿ ಇರುವಾಗಲೇ ಈ ಒಂದು ಕಾನೂನನ್ನು ತಂದಿರತಕ್ಕಂಥದ್ದು. ಅಂದ್ರೆ B.Ed ಜೊತೆಗೆ ಟೆಟ್ ಮಾಡಿದವರನ್ನು ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ಅವರಿಗೆ ನೇಮಕಾತಿ ಮಾಡ್ಕೋಬೇಕಂತ, ಗೆಸ್ಟ್ ಟೀಚರ್ ಆಗಿ ನೇಮಕಾತಿ ಮಾಡ್ಕೋಬೇಕಂತಂದು ಹೇಳಿದ್ರು. ಬಟ್ ಆದ್ರೆ ಈ ಗೊಂದಲಮಯ ಸಮಸ್ಯೆ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಕ್ಕಂಥ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ಗೊಂದಲವನ್ನು ಯಾವುದೇ ರೀತಿಯಾಗಿ ಗೊಂದಲಮಯ ಸಮಸ್ಯೆಯನ್ನು ಬೇಗ ಬಗೆಹರಿಸಬೇಕಂದ್ರೆ ಅವರನ್ನು ಕೇಳ್ಕೊಳ್ತೀನಿ. ಇಲ್ಲಾಂತಂದ್ರೆ ಬಡ ವಿದ್ಯಾರ್ಥಿಗಳಿಗೆ ದೂರದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರದೇ ಆದಂಥ ಅನಾನುಕೂಲಗಳು ಇದ್ರೂ ಕೂಡ ಅವರು ತರಗತಿಗೆ ಹಾಜರಾಗ್ತಾ ಇದ್ದಾರೆ, ಆದರೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ತರಗತಿಗಳು ಸರಿಯಾಗಿ ನಡೀತಾ ಇಲ್ಲ. ಈ ಒಂದು ಕಾರಣವನ್ನು ಇಟ್ಟುಕೊಂಡೇ ನಾವು ಇದು ಒಂದು ಈ ಒಂದು ಧರಣಿಗೆ ನಿಂತಿರುವತಕ್ಕಂಥದ್ದು. ಬಡ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಅನ್ಯಾಯ ಆಗದಂತೆ ನಾವು ಕೇಳ್ಕೊಳ್ತೀವಿ. ಅವರಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದು ಬೇಗ
ಬಗೆಹರಿಸಿಕೊಳ್ಬೇಕಂತಕ್ಕಂಥದ್ದು. ಇಲ್ಲದೆ ಆದರೆ ಈ ಶಿಕ್ಷಣದಿಂದ ವಂಚಿತವಾಗಿ ನಾವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರೆ ಅದರ ಉಪಯೋಗ ನಮಗೆ ಬಹಳಷ್ಟು ಇದೆ ಅನ್ನೋದು ನಮ್ಗೆ ಪ್ರಸ್ತುತವಾಗಿ ಗೊತ್ತಿದೆ. ಬಟ್ ಆದರೆ ಅದರ ಸರಿಯಾಗಿ ತರಗತಿಗಳು ನಡೆಯದ ಕಾರಣ ನಾವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪರೇಷನ್ ಆಗ್ಬೇಕು ಅನ್ನೋದು ಕೂಡ ನಮಗೆ ತಿಳಿತಾ ಇಲ್ಲ ಅಂತಕ್ಕಂಥದ್ದು. ನಾನು ಈ ಒಂದು ಕೊರತೆಯನ್ನು ಇಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂತಕ್ಕಂಥದ್ದು. ನಾನು ಭಾಗಮ್ಮ ಅನ್ನೋ ವಿದ್ಯಾರ್ಥಿನಿ, BA 5th ಸೆಮ್ ಅಂತಕ್ಕಂಥದ್ದು. ಈ ಒಂದು ಬಡವರ ಕೂಗಿನ ಬಗ್ಗೆ ನಾನು ಸರ್ಕಾರದ ಮುಂದೆ ಕೇಳ್ಕೊತಿದ್ದೀನಿ. ನಾವು ಈ ಮಾಡಿದ ಧರಣಿಯನ್ನು ತಾವು ಯಶಸ್ವಿಯಾಗಿ ಗೊಳಿಸ್ತೇವೆ ಅಂತಕ್ಕಂಥದ್ದು. ಈ ಧರಣಿಯನ್ನು ನಾವು ಮಾಡಿಕೊಳ್ಳುವ ಮನವಿಯನ್ನು ತಾವು ಕೇಳಬೇಕಂತಕ್ಕಂಥದ್ದು. ಕೇಳಿ ನಮಗೆ ಅಲ್ಲಿ ಯಾವುದೇ ಗೊಂದಲಮಯ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸಿಕೊಳ್ಳುವುದು ನಿಮ್ಮದು ಒಂದು ಕರ್ತವ್ಯ ಆಗಿರ್ತಕ್ಕಂಥದ್ದು. ಇಲ್ಲದೆ ಒಂದು ಕಾನೂನುಗಳನ್ನು ತಂದುಬಿಟ್ಟು ನಮಗೆ ಇಲ್ಲಿ ನಮ್ಮ ಶಿಕ್ಷಣಕ್ಕೆ ಒಂದು ಸಮಸ್ಯೆಗಳನ್ನು ಉಂಟು ಮಾಡುತ್ತಿರ್ತಕ್ಕಂಥದ್ದು. ಅದಕ್ಕೆ ಒಂದು ಪರಿಹಾರವಾಗಿ ಏನಾದರೂ ನಮಗೆ ಶಿಕ್ಷಣದ ತರಗತಿಗಳು ನಡೆಯುವಂತೆ ತಮ್ಮಲ್ಲಿ ಕೇಳಿಕೊಳ್ಳುವಂಥದ್ದು. ಇಷ್ಟು ಹೇಳ್ತೀನಿ.